ಸೊ ಹಾಯ್, ತುಂಬ ದಿನಗಳಾಗಿತ್ತು ವೀಡಿಯೋ ಮಾಡಿ. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ, ದಿಸ್ ಈಸ್ ಮೈ ಬೇಸ್ಟ್ ಟಿ ವಿ ಎಸ್ ಅಪಾಚೆ RTX 300. ಆ್ಯಕ್ಚುಲಿ ನಿನ್ನೆನೇ ಡೆಲಿವರಿ ಆಯಿತು ಬೈಕು. ನಿನ್ನೆ ಶೋರೂಮಿಂದ ಬರ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲಗೇಜ್ ಇತ್ತು. ಡೈರೆಕ್ಟು ಶೋರೂಮಿಂದ ಡೆಲಿವರಿ ತೊಗೊಂಡು ಮನೆಗೆ ತಂದು ನಿಲ್ಸಿದ್ದೀನಿ. ಇವಾಗ ಒಂದು ಸ್ಟ್ರಾಂಗಾಗಿ ಪೂಜೆ ಮಾಡಿಸೋಣ ಅಂತ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಸೊ ಇದ್ರ ಬಗ್ಗೆ ಡೆಲಿವರಿ ಹೇಗಾಯಿತು ಅಂತ ಮುಂದೆ ಹೋಗ್ತಾ ಮಾತಾಡೋಣ. ಸೊ ನಂದು ಲಾಸ್ಟ್ ವೀಡಿಯೋಸ್ಗಳು ನೋಡ್ತಾ ಇದ್ದರೆ ಗೊತ್ತಿರುತ್ತೆ, ಬೈಕ್ ತಗೋಬೇಕು ಅಂತ ADV ಟೂರ್ ಅವ್ರ ಬೈಕ್ಗಳನ್ನೆಲ್ಲ ಟೆಸ್ಟ್ ರೈಡ್ ಮಾಡ್ತಾಯಿದ್ದೆ. ಆ ಟೈಮಲ್ಲೇ ಕೂಡ ಈ ಬೈಕು ಲಾಂಚ್ ಆಗಿತ್ತು. ಸೊ ನಾನು ಕೂಡ ಪ್ರೀ ಬುಕ್ ಮಾಡಿದ್ದೆ, ಬಟ್ ವೆಯ್ಟ್ ಮಾಡಿ ಇವಾಗ ಸಿಕ್ತು ಬೈಕು. ಆ್ಯಕ್ಚುಲಿ ನಿನ್ನೆನೇ ಬೈಕ್ ಡೆಲಿವರಿ ಆಯಿತು. ಸೊ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಬಾಡ್ಲಿ ಏನಂದರೆ, ನಾನು ಟೆಸ್ಟ್ ರೈಡ್ ಮಾಡಿದ ಬೈಕ್ಗಳೇ ಬೇರೆ, ಇವಾಗ ಪರ್ಚೇಸ್ ಮಾಡಿರೋ ಬೈಕೇ ಬೇರೆ. ಈ ಸ್ಕೂಲು ಕಾಲೇಜು ಬಸ್ಸಲ್ಲೆಲ್ಲ ಯಾರ್ಯಾರು ಲೈನಾಗಿ ಕರ್ತೀವಿ, ಆಮೇಲೆ ನೋಡಿದ್ರೆ ಚೂಡ್ರಿ ಇನ್ಯಾರನ್ನೋ ಮದುವೆ ಇರ್ತೀವಿ. ಹಂಗಾಯಿತು. ಇದು ಟೆಸ್ಟ್ ರೈಡ್ ಮಾಡಿದ ಬೈಕ್ಗಳೇ ಬೇರೆ, ಪರ್ಚೇಸ್ ಮಾಡಿರೋ ಬೈಕೇ ಬೇರೆ. ಆ್ಯಕ್ಚುಲಿ ಈ ಬೈಕನ್ನು ಟೆಸ್ಟ್ ರೈಡೇ ಮಾಡಿರಲಿಲ್ಲ. ಎಲ್ಲ ಇಂಟ್ರೊಡಕ್ಷನ್ ಬಿಟ್ಟು ಮೇಯ್ನ್ ಮ್ಯಾಟರ್ ಏನಂದರೆ, ಬೈಕ್ ಡೆಲಿವರಿ ತೊಗೊಂಡು ಮನೆಗೆ ತಗೊಂಡಂದು ನಿಲ್ಲಿಸಿದೆ. ಸೊ ಇವಾಗ ಫಸ್ಟ್ ರೈಡ್ ತಗೊಂಡೋಗ್ತಾ ಇರೋದು. ಸೊ ಫಸ್ಟ್ ಇಂಪ್ರೆಷನ್ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ರೋಡ್ ಪ್ರೆಸೆನ್ಸಿಗೆ ಬಂದರೆ, ಒಳ್ಳೆ ಚಿಂದಿ ರೋಡ್ ಪ್ರೆಸೆನ್ಸ್ ಇದೆ. ದೊಡ್ಡ ಬೈಕ್ ಫೀಲ್ ಕೊಡುತ್ತೆ. ಕಂಫರ್ಟು ಸಸ್ಪೆನ್ಷನ್ಗೆ ಬಂದರೆ, ಸಸ್ಪೆನ್ಷನ್ ಮಾತ್ರ ಚೆನ್ನಾಗಿದೆ. ಫುಲ್ ಹಾರ್ಡು ಇಲ್ಲ, ಫುಲ್ ಸಾಫ್ಟು ಇಲ್ಲ, ಆ ಥರ ಇದೆ ಸಸ್ಪೆನ್ಷನ್ನು. ಇನ್ನು ಸೀಟಿಂಗ್ ಕಂಫರ್ಟು, ಈ ರೈಡಿಂಗ್ ಡೈನಾಮಿಕ್ಸ್, ಆರ್ಗನಾಮಿಕ್ಸ್ ಎಲ್ಲ ಸಖತ್ತಾಗಿದೆ. ಎಲ್ಲೂ ಸ್ಟ್ರೆಸ್ ಅನಿಸಲ್ಲ. ಸಸ್ಪೆನ್ಷನ್ನು ಚೆನ್ನಾಗಿದೆ. ಸಸ್ಪೆನ್ಷನ್ ಸೆಟಪ್ಪು, ಈ ಹಳ್ಳ ಕೊಳ್ಳಗಳು, ಪಾಟ್ ಹೋಲ್ಗಳು ಇವೆಲ್ಲ ಅಷ್ಟೊಂದು ಫೀಲ್ ಆಗೋಲ್ಲ, ಆರಾಮಾಗಿ ಹೋಗ್ಬೋದು. ನೆಕ್ಸ್ಟು ಹ್ಯಾಂಡ್ಲಿಂಗ್ ಬಂದರೆ 180 kg ಇದ್ದರೂ ಅಷ್ಟೊಂದು ವೆಯ್ಟ್ ಅನ್ಸಲ್ಲ ಓಡಿಸುವಾಗ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಚೆನ್ನಾಗಿದೆ. ಸೊ ಸಿಟಿ ಟ್ರಾಫಿಕ್, ಬಂಪರ್ ಟು ಬಂಪರ್ ಟ್ರಾಫಿಕಲ್ಲೂ ಈಸಿಯಾಗಿ ಮನೋವರ್ ಮಾಡ್ಬೋದು. ಅಷ್ಟೊಂದು ವೆಯ್ಟ್ ಫೀಲ್ ಆಗಲ್ಲ. ಒಂದು ನಿಂಬಲ್ ಆಗಿದೆ. ಕಾರ್ನರ್ಸಲ್ಲಿ ಒಳ್ಳೆ ಲೀನ್ ಮಾಡ್ಬೋದು. ಇಂಜಿನ್ ರಿಫೈನ್ಮೆಂಟ್ ಚೆನ್ನಾಗಿದೆ. ಗೇರ್ ಶಿಫ್ಟು ಅಷ್ಟೇ ಒಳ್ಳೆ ಸ್ಮೂತಾಗಿ ಗೇರ್ ಶಿಫ್ಟ್ ಆಗುತ್ತೆ. ಕ್ಲಚ್ಚು ಅಷ್ಟೊಂದು ಹಾರ್ಡು ಇಲ್ಲ, ಅಷ್ಟೊಂದು ಸಾಫ್ಟು ಇಲ್ಲ, ಮೀಡಿಯಮ್ ಆಗಿದೆ. ಇನ್ನು ಬ್ರೇಕ್ ಬೈಟ್ಸ್ ಕೂಡ ಚೆನ್ನಾಗಿದೆ. ಒಳ್ಳೆ ಕಾನ್ಫಿಡೆಂಟ್ ಕೊಡುತ್ತೆ ಬ್ರೇಕ್ ಬೈಟ್ಸು. ಸದ್ಯಕ್ಕೆ ಇವಾಗ ನಾನು ಅರ್ಬನ್ ಮೋಡಲ್ಲೇ ಓಡಿಸ್ತಾ ಇದ್ದೀನಿ. ಸೊ ಇವಾಗ ಇಂಜಿನ್ ಬ್ರೇಕಿಂಗ್ ಪೀರಿಯಡ್ ಇರೋದ್ರಿಂದ ನಾನು 4000 RPM ಮೇಲೆ ಪುಷ್ ಮಾಡ್ತಾ ಇಲ್ಲ. ಬಿಲೋ 60 ಆ್ಯಂಡ್ ಬಿಲೋ 4000 RPM ಒಳಗಡೆ ಕ್ರೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ರೈಡ್ ಬೈ ವೈರ್ ಇರೋದ್ರಿಂದ ಕ್ರೂಸ್ ಕಂಟ್ರೋಲ್ ಚೆನ್ನಾಗಿ ಹೋಗ್ತಿರುತ್ತೆ. ಸೊ ನನ್ನೈಟಿ ಈ ವಿಂಡ್ಶೀಲ್ಡು ಸ್ವಲ್ಪ ಲೋ ಆಯಿತು ಅನ್ನಿಸ್ತಾ ಇದೆ. ವಿಂಡೆಲ್ಲ ಡೈರೆಕ್ಟಾಗಿ ಬಂದು ಹೆಲ್ಮೆಟ್ ಹೊಡಿತಾ ಇದೆ. ನನ್ನ ಹೈಟು 5.10-11 ಸಮಥಿಂಗ್ ಬರುತ್ತೆ. ಸೊ ಈಸಿಯಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು ನೆಲಕ್ಕೆ. ಆದರೆ ಈ ವಿಂಡ್ಶೀಲ್ಡ್ ಒಂದು ಶಾರ್ಟ್ ಅನ್ನಿಸ್ತಾ ಇದೆ. ಸೀಟ್ ಹೈಟ್ ಕೂಡ ಹೈಟಾಗಿದೆ, ಬಟ್ ಓಕೆ, ನನ್ನ ಹೈಟ್ಗೆ ಓಕೆ. ಸೊ ಇವಾಗ ಬೈಕ್ ತೊಗೊಂಡು ಬಂದು 100-110 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಆವ್ರೇಜ್ ಫ್ಯೂಯಲ್ ಎಕನಾಮಿ 35 ಕಿಲೋಮೀಟರ್ ತೋರಿಸ್ತಾ ಇದೆ. ಅಂದರೆ 35 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಇದೆ ಸದ್ಯಕ್ಕೆ. ಸೊ ಫಸ್ಟ್ ಸರ್ವಿಸ್ ಆಗೋವರೆಗೂ ಸ್ವಲ್ಪ RPM ಲಿಮಿಟಲ್ಲಿ ಮತ್ತು ಸ್ಪೀಡ್ ಲಿಮಿಟಲ್ಲಿ ರೈಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇಂಜಿನೆಲ್ಲ ಕರೆಕ್ಟಾಗಿ ಬ್ರೇಕಿಂಗ್ ಹಾಕಬೇಕು. ನೀವು ಬೈಕಿಂಗಲ್ಲಿ ಬಿಗಿನರ್ ಆದರೂ ಪ್ರೋ ಆದರೂ ಇಬ್ಬರಿಗೂ ಅಡ್ಜಸ್ಟ್ ಆಗುತ್ತೆ ಬೈಕು. ಸೊ ಕ್ರೂಸ್ ಕಂಟ್ರೋಲ್ ಹಾಕಿ ಈ ಥರ ಕ್ರೂಸ್ ಮಾಡ್ತಾ ಇರುವಾಗ ಸೊ ಎರಡು ಹ್ಯಾಂಡ್ ತೆಗೆದ್ರೆ ಸ್ವಲ್ಪ ರೈಟ್ ಸೈಡಿಗೆ ಫುಲ್ ಆಗುತ್ತೆ.
ರೈಟ್ ಸೈಡ್ ಫುಲ್ ಇದೆ. ಸೊ ನಾನು ಬಿಲೋ 4000 RPM ಅಲ್ಲಿ ಓಡಿಸ್ತಾ ಇರೋದ್ರಿಂದ ವೈಬ್ರೇಷನ್ ನನಗೇನಷ್ಟು ಫೀಲ್ ಆಗ್ತಾ ಇಲ್ಲ. ಮೇ ಬಿ 4000 RPM ಮೇಲೆ ಫೀಲ್ ಆಗ್ಬೋದೇನೋ. ಸೊ ಇದಿಷ್ಟು ಬೈಕ್ನ ಫಸ್ಟ್ ರೈಡ್ ಇಂಪ್ರೆಷನ್ಸ್. ಒಂದು 500 ಕಿಲೋಮೀಟರ್ಸು ರೈಡ್ ಆಗಲಿ, ಆಮೇಲೆ ಬೇಕಾದರೆ ಡೀಟೇಲಾಗಿ ರಿವ್ಯೂ ಮಾಡಿ ವಿಡಿಯೋ ಹಾಕ್ತೀನಿ. ಸೊ ಇವಾಗ ಹೋಗ್ತಾ ಇರೋ ಟೆಂಪಲ್ಲು ನಮ್ಮ ಮನೆ ದೇವರು ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ. ಸೊ ಮನೆಯಿಂದ ಒಂದು 50 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ.